ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ಗಳದ್ದೇ ಕಾರುಬಾರು. ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೂ ಕುಂತ್ರು ನಿಂತ್ರು ರೀಲ್ಸ್ ಮಾಡೋದು ಇದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ರೀಲ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ. ಅದರಂತೆ ರೈಲುಗಳಲ್ಲೂ ಕೂಡ ರೀಲ್ಸ್ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ರೀಲ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಈ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೈಲುಗಳಲ್ಲಿ ಹೆಚ್ಚಾದ ಯುವಕ ಯುವತಿಯರ ರೀಲ್ಸ್ ಹುಚ್ಚಾಟ. ರೈಲ್ವೆ ಸ್ಟೇಷನ್, ಪ್ಲಾಟ್ಫಾರಂ ಚಲಿಸುತ್ತಿರುವ ರೈಲು ಬಿಡ್ತಿಲ್ಲ. ರೀಲ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾದ ರೈಲ್ವೆ ಇಲಾಖೆ. ಈಗೇನಿದ್ರೂ ಡಿಜಿಟಲ್ ಜಮಾನ. ಪ್ರತಿಯೊಂದನ್ನು ಸೋಷಿಯಲ್ ಮೀಡಿಯಾದ ವಿವಿಧ ಪ್ಲಾಟ್ಫಾರಂ ಮೂಲಕ ಪ್ರಸ್ತುತಪಡಿಸುತ್ತಾರೆ. ಅದರಲ್ಲಿ ರೀಲ್ಸ್ ಸಹ ಒಂದು. ಇತ್ತೀಚೆಗೆ ರೀಲ್ಸ್ಗಳ ಗೀಳು ವಿಪರೀತವಾಗಿದೆ. ಈ ರೀಲ್ಸ್ ಕೆಲವೊಮ್ಮೆ ಕೆಟ್ಟ ಅನಾಹುತಗಳಿಗೂ ಕಾರಣವಾಗ್ತಿವೆ. ಅದರಂತೆ ರೈಲುಗಳಲ್ಲೂ ರೀಲ್ಸ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಚಲಿಸುತ್ತಿರೋ ರೈಲುಗಳಲ್ಲಿ, ರೈಲ್ವೆ ಸ್ಟೇಷನ್, ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಯುವಕ ಯುವತಿಯರು ರೀಲ್ಸ್ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ರೈಲ್ವೆಯಲ್ಲಿ ರೀಲ್ಸ್ ಹುಚ್ಚಾಟ ಹೆಚ್ಚಾಗುತ್ತಿರೋದ್ರಿಂದ ಸಾಕಷ್ಟು ಅನಾಹುತಗಳು ಆಗುತ್ತಿವೆ. ಪ್ರಮುಖವಾಗಿ ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕಾರ ಬರುತ್ತಿದೆ. ಜೊತೆಗೆ ರೈಲ್ವೆ ಆಸ್ತಿಗೆ ಹಾನಿಯಾಗುತ್ತಿದೆ. ರೈಲುಗಳ ಸಮಯ ಪರಿಪಾಲನೆಗೆ ಏಟು ಬೀಳ್ತಿದೆ. ಹೀಗಾಗಿ ರೈಲ್ವೆ ಇಲಾಖೆಯಿಂದ ಜಾಗೃತಿ ರೀಲ್ಸ್ ಮಾಡುವ ಬಗ್ಗೆ ಕ್ಯಾಂಪೇನ್ ನಡೆಸುತ್ತಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈ ಸೋಷಿಯಲ್ ಮೀಡಿಯಾದ ಕೆಲವೊಂದು ಅಭ್ಯರ್ಥಿಗಳು ಸ್ಟೇಷನ್ಗಳಲ್ಲಿ, ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮತ್ತು ಚಲಿಸುತ್ತಿರುವ ರೈಲುಗಳಲ್ಲಿ ರೀಲ್ಗಳನ್ನು ಮಾಡೋ ಭರದಲ್ಲಿ ತಮ್ಮ ಜೀವಕ್ಕೆ ಆಪತ್ತನ್ನು ತಂದುಕೊಳ್ಳುವಂಥ ಕೆಲವೊಂದು ಸಿಚುವೇಶನ್ಸ್ ನಮ್ಮ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಅವರೇ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಮತ್ತು ರೈಲ್ವೆ ಆಸ್ತಿಗೆ ಹಾನಿಯಾಗೋ ಸಾಧ್ಯತೆಗಳು ಇರುತ್ತೆ. ಮತ್ತು ಇದರಿಂದ ಇವರ ಈ ಕೃತ್ಯದಿಂದ ರೈಲ್ವೆಯ ಸಮಯ ಪರಿಪಾಲನೆಗೆ ಏಟು ಬೀಳುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ರೈಲ್ವೆಯವರು ನಿರಂತರವಾಗಿ ನಾವು ಮೀಡಿಯಾದಿಂದ ಪಬ್ಲಿಸಿಟಿ ಕೊಡ್ತಾ ಇದ್ದೀವಿ. ಮತ್ತು ಟ್ವಿಟರ್ದಲ್ಲಿ ನಾವು ಇದರ ಬಗ್ಗೆ ಕಂಪೇನ್ ಮಾಡ್ತಾ ಇದ್ದೀವಿ. ಮತ್ತು ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದಿಂದ ನಾವು ಅದನ್ನು ಜನರ ನಡುವೆ ನುಕ್ಕಡ್ ನಾಟಕೆಲ್ಲ ಕ್ರಿಯೇಟ್ ಮಾಡಿ ಅದರಿಂದ ಜನಕ್ಕೆ ತಿಳುವಳಿಕೆ ಮೂಡಿಸೋ ಮತ್ತು ಸ್ಕೂಲ್ಗಳಲ್ಲೆಲ್ಲ ಹೋಗಿ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು, ರೈಲ್ವೆ ಅಂತ ಜಾಗದಲ್ಲಿ ಮತ್ತು ಈ ಥರದ ಚಲಿಸುತ್ತಿರುವ ರೈಲುಗಳಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಆ ತಿಳುವಳಿಕೆ ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಸ್ಕೂಲ್ಗಳಲ್ಲೆಲ್ಲ ಕೂಡ ನಾವು ಹೇಳ್ತಾ ಇದ್ದೀವಿ. ಮತ್ತು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಿಂದ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗುತ್ತಿದೆ. ನಗರದ ಮಾಲ್ಗಳಲ್ಲೂ ಜಾಗೃತಿ ಮೂಡಿಸಲು ಪ್ಲಾನ್ ಮಾಡಲಾಗಿದೆ. ಇನ್ನಾದರೂ ರೀಲ್ಸ್ಗಳಿಂದಾಗೋ ಅನಾಹುತಗಳ ಬಗ್ಗೆ ಎಚ್ಚೆತ್ತು ಯುವ ಸಮೂಹ ರೀಲ್ಸ್ ಮಾಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.